ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಒಂದೇ ಬಿಲ್ಡಿಂಗಲ್ಲಿ ಇದ್ವಿ. ಅಪ್ಪಂಗೆ ಟ್ರಾನ್ಸ್ಫರ್ ಆದಮೇಲೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈಗ ಬಂದಿದ್ದಾನೆ. ರಾಮೋರೆ ಇವನು ಟ್ರೇಡರ್. ಹಂಗಂದ್ರೆ ಹಾಗಂದ್ರೆ ಇವನ ಐಟಮ್ನ ಅವನಿಗೆ ಮಾರೋದು, ಅವನ ಐಟಮ್ನ ಇವನಿಗೆ ಮಾರೋದು. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ವ್ಯವಸಾಯಕ್ಕೆ ಏನೇನು ಬೇಕೋ ಅದನ್ನು ನೀವು ನನಗೆ ಹೇಳಿದ್ರೆ ನಾನು ಅದನ್ನು ನಿಮಗೆ ಸಪ್ಲೈ ಮಾಡ್ತೀನಿ. ಹೇಳಿ ನಿಮ್ಗೇನು ಬೇಕು ಹೇಳಿ. ಮಳೆ. ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋಳು ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು ಸ್ಪೆಷಲಯ್ಯ. ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ. ಅವರೇ ನನ್ನ ಜೋಡಿ ಹಾಕಿ. ನನ್ಮ್ಯಾಕೆ ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ. ಏನು ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯೋ, ಇನ್ನೂ ಒಂದು ಕಿತ್ತನ ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದರೆ ನಿಮಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಓ ಮೈ ಗಾಡ್, ನಿಮ್ಗೆ ಅದು ಗೊತ್ತಿಲ್ವಾ? ಇನ್ನೇನು ಮಾಡ್ತೀರಾ ನೀವು? ಅಮರ್, ನೀನು ಅನ್ಕೊಂಡಂಗೆ ರಾಮವರು ಬ್ಯಾಕ್ವರ್ಡ್ ಏನಲ್ಲ. ಅವ್ರ ಹೊಲಾನ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಸಿಟಿಲಿ ಇರೋರಿಗೆ ಬಿಸ್ನೆಸ್ಸು, ರೇಸು, ಕಾಂಪಿಟೇಷನ್ ಅಂತ ಇಲ್ದಿರೋ ತಲೆನೋವುಗಳು. ಆದರೆ ಹಳ್ಳಿಲಿರೋರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ. ರಾಮವ್ರಿಗೆ ನಿನ್ನ ಸೋ ಕಾಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಹಿ ಡಸಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಇಟ್. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಆ ಮದುವೆಯ ಈ ಲವ್. ರಮಣ, ಏನು ಖುಷಿ ಖುಷಿಯಲ್ಲಿದ್ಯಾ? ಏನು ವಿಷಯ? ಮತ್ತೆ ಮೇಡಮ್ ಅವರಲ್ಲ, ಅವರು ಮತ್ತು ಅವ್ರ ಫ್ರೆಂಡು ಅಮರು, ಅವರಿಬ್ಬರು ಮನೆಗೆ ಊಟಕ್ಕೆ ಬಂದಿದ್ರಕ್ಕಲ್ಲ. ಏನು ಅವನ ಯಾಕೆ ಬಂದಿದ್ದ? ಅಣ್ಣ, ಕಾಲ ಮೇಲೆ ಕಲ್ಲು ಹಾಕೊಳ್ಳೋ ಬುದ್ಧಿ ಅನ್ನೋದು ಇದಕ್ಕೆ. ಲೈ ಹೊಸಿ ಕೇಳಿಸ್ಕೊಳ್ಳ, ಯಾವಾಗಲೂ ವಟ ವಟ ಅಂತಿರ್ಬೇಡ. ಸರಿ ಹೇಳು. ಲೋ, ಅವರು ನಾನು ಬರೋ ಕೇಳಿದ್ನಾ? ಅದಕ್ಕೆ ಅವ್ರು ಊಟಕ್ಕೆ ಕರೆದಿದ್ದು. ಇದು ಅದಕ್ಕಿಂತ ದೊಡ್ಡ ಕಲ್ಲು. ಸರಿ ಸರಿ ಹೇಳು ಹೇಳು. ನಿಮ್ಮ ಜೋಡಿ ಹಕ್ಕಿ ಆಗೋಕ್ಕೆ ನನಗೊಪ್ಪಿಗೆ ಇದೆ. ನಿಮ್ಮ ಕೋಣೆ ಕನ್ನಡಿಲಿ ನನ್ನ ಹಣೆ ಬೊಟ್ಟಿಡೋಕ್ಕೆ ಜಾಗ ಕೊಡೋಕ್ಕೆ ನಿಮ್ಗೊಪ್ಪಿಗೆನಾ? ಮಂಜ, ಮೇಡಮ್ಮು ಹೋಗವಾಗ ಏನಂದ್ರೆ ಗೊತ್ತಾ? ಇನ್ನೇನಂದಿರ್ತಾರೆ? ಟಾಟಾ ಹೋಗಿ ಬರ್ತೀನಿ ಅಂದಿರ್ತಾರೆ, ಅದೇ ತಾನೇ? ಅದಲ್ಲ ಕಂಡ್ಲ ಮಂಜ. ಅದೇನು ನೆಟ್ಟಿಗೆ ಹೇಳ್ಬಿಟ್ಟು ಆಮ್ಯಾಗ ನಾಚ್ಕೊರಮಣ. ಮಂಜ, ಮತ್ತು ಮೇಡಮ್ಮು ನನ್ನ ಕ್ವಾಣೆ ಕನ್ನಡಿಯಾಗೆ ಅವ್ರ ಸ್ಟಿಕ್ಕರ್ ಅಂಟ್ಸೋಕ್ಕೆ ಒಪ್ಪಿಗೆ ಅಂದರು ಕಣ್ಲ. ಏನು ಅಂದರೆ ರಮಣ ಮೇಡಮ್ ಒಪ್ಕೊಂಡ್ಬಿಟ್ರಾ? ಮಂಜ, ನೀವು ಹೇಳಿದ್ದೆಲ್ಲ ದಿಟನೇ ಯಾಕಲ್ಲ, ಅವ್ರಿಗೂ ನಾನಂದ್ರೆ ಇಷ್ಟನೇ. ಅಯ್ಯೋ ಪೆದ್ರಮಣ, ಈಗ ಅರ್ಥ ಆಯ್ತಲ್ಲ. ಮಂಜ, ಏನಣ್ಣ? ಮೇಡಮ್ ತಾವು ಹೇಳ್ಬೇಕಾರೆ ಏನೋ ಧೈರ್ಯದಲ್ಲಿ ಹೇಳ್ಬಿಟ್ಟೆಕಲ್ಲ, ಇವಾಗ ಕಾಲು ನಡುಕ್ತಾವೆ. ಅಣ್ಣ, ಮನ್ಯಾಗೆ ಮೇಡಮ್ ಅವ್ರ ಅವ್ವ ಮಾತ್ರ ಇರಂಗವ್ರೆ. ಇದೇ ಒಳ್ಳೆ ಸಮಯ. ಮುಖ್ಯವಾಗಿ ಅಚ್ಚೇನೋದವನಿಲ್ಲ. ನಡಿ ಸುಮ್ಕೆ.
ತಿಗ್ಲಾಯ್ತೈತ್ಕಲ್ಲ. ನಡಿಯೋಣ. ಅಲ್ಲ ಮಂಜ, ಹೆಂಗೆ ಕಾಣ್ತೀವಿ? ಇದೀಗ ಸಾನೆ ಮುಖ್ಯನಾ? ಸುಮ್ಕೆ ಕರೆಯೋಣ ನಡಿ. ಅಮ್ಮೋರೇ, ಮನ್ಯಾಗ ಯಾರು ಇಲ್ವಾ? ನನಗೆ ಮನೆ ಒಳಗೆ ಒಂಚೂರು ಕೆಲಸ ಇದೆ, ಮುಗಿಸ್ಕೊಬರ್ತೀನಿ. ಆಮೇಲೆ ಸಿಗ್ತೀನಿ. ಬನ್ನಿ ಸಾಹೇಬ್ರೆ. ಸರದಕ್ಕ, ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹಾಂ, ಜಯ, ನೀರು ತಗೊಂಡ್ ಬಾ. ಸರದಕ್ಕ, ಎಲ್ಲಿ ನಮ್ಮ ಮದುವೆ ಗಂಡು? ಇಲ್ಲೇ ಇಲ್ಲ, ಹೊರಗಡೆ ಹೋಗವನೆ. ಬರ್ತಾನೆ ಸಾಹೇಬ್ರೆ. ಒಳ್ಳೇದಾಗಲ್ಲ. ತಗೊಳ್ಳಿ, ನೀರು ಕುಡಿ. ಮತ್ತೆ ಕೆಲಸ ಕಾರ್ಯ ಎಲ್ಲ ಹೆಂಗ್ ನಡೀತದೆ? ರಾಮನ ಮದುವೆ ಆಗ ಗಂಟ ನಾ ಇಲ್ಲಿಂದ ಕದಲಲ್ಲ. ಅಂದ್ರೆ ಎಷ್ಟೇ ದಿನ ಆದ್ರೂ ಮದುವೆ ಆಗೋವರೆಗೂ ನೀವು ವೆಯ್ಟ್ ಮಾಡ್ತೀರಾ ಮಾವ? ಅಯ್ಯೋ, ವೇಟ್ ಮಾಡೋ ಮಾತೇನಮ್ಮ ಬಂತು? ಎಲ್ಲ ಖಾತ್ರಿ ಆಯ್ತಲ್ಲ. ಏನ್ ಸರ್ದಕ್ಕ? ಹೌದು ಸಾಹೇಬ್ರೆ. ಅದು ನಾಳೆ ನಮ್ಮ ಮನೆ ಕಡೆಯಿಂದ ಹೆಣ್ಣೋಡೋ ಶಾಸ್ತ್ರ ಮಾಡಿಕೊಂಡಿದ್ದೀವಿ. ಅಪ್ಪಯ್ಯ ಹೇಳ್ಬಿಟ್ಪ ಅಂತ ಹೇಳಿದ್ರು. ರಾಮು ಅವರೇ, ಈ ವಿಷಯ ಫೋನಲ್ಲ ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ವಿಷಯ ಹೇಳ್ಬಿಟ್ಟು ಹಂಗೆ ಜಾನಕಿ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ದೀನಿ. ಅದಿ ಏನು ಹೇಳ್ತಿದ್ಯಾ ನೀನು? ಅಂದ್ರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವೇ ಹೇಳಿರ್ಬೇಕು ಆ ಪ್ರತಾಪಗೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ,
ಏನೋ ನೀನು ಅಧಿಕ ಪ್ರಸಂಗ. ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ್ ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು मेरे सपना की रानी कब आएगी तो ಇವನು ನನ್ನ ಹೆಂಡತಿಗೆ ಚುಡಾಯಿಸ್ತಾನೆ ಸರ್. ಸರ್ ಆದ್ರೆ ನೀವು ಒಡಿಯಟ್ಟಿಗೆ ನಾವು ಸತ್ತೋಗ್ಬಿಟ್ರ? ನಿಮಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ಎಂತ ಅನ್ಯಾಯ ಮಾಡಕ್ ಬೇಕಾದ್ರೂ ರೆಡಿ ರೀ. ಬರ್ತೀನಿ ಸರ್. ನೀವು ಹೋಗಿ ಅವ್ರು ಬರ್ತಾರ ಮೇಲೆ. ಸರಿ ಸರ್.